ಬಾದಾಮಿ ತಾಲೂಕಿನ ಕೆರೂರು ಪಟ್ಟಣದ ಹರಣ ಶಿಕಾರಿ ಓಣಿ ಹತ್ತಿರದ ಸುಲಾಖೆ ಕುಟುಂಬದವರ ಮನೆಯಲ್ಲಿ ತಡರಾತ್ರಿ ಕಳ್ಳತನವಾಗಿದೆ. ಹಲವಾರು ದಿನಗಳಿಂದ ಬೀಗ ಹಾಕಿದ ಮನೆಯನ್ನ ಹೊಂಚು ಹಾಕಿ ದಾಳಿ ಮಾಡಿದ ಖದೀಮರ ತಂಡ 3 ರಿಂದ 4 ತೊಲೆ ಬಂಗಾರ ಹಾಗೂ 60,000 ರೂಪಾಯಿ ನಗದು ಸೇರಿದಂತೆ ಮತ್ತಿತರ ವಸ್ತುಗಳು ಕಳ್ಳತನವಾಗಿದೆ ಎಂದು ಮನೆಯ ಮಾಲೀಕರ ಸಹೋದರ ವಿಜಯ್ ಸುಲಾಖೆ ಮಾಹಿತಿ ನೀಡಿದ್ದಾರೆ. ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಿಸಿದ್ದಾರೆ. ಕಳ್ಳತನ ಮಾಡಿದ ವ್ಯಕ್ತಿಯೊಬ್ಬ ಅದೇ ಮಧ್ಯರಾತ್ರಿಯಲ್ಲಿ ಅನುಮಾನಾಸ್ಪದವಾಗಿ ಅದೇ ಮನೆಯ ಭಾಗದಿಂದ ಬಂದು ಕಾಂಪೌಂಡ್ ಹಾರಿ ಹೋಗಿದ್ದು ಶಾಲೆಯೊಂದರ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಈಗ ಕಳ್ಳನ ಶೋಧಕ್ಕಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಇಂತಹ ಘಟನೆಗಳು ಪದೇ ಪದೇ ನಡೆಯುತ್ತಿದ್ದು ಸಾರ್ವಜನಿಕರು ಬೆಚ್ಚಿ ಬಿದ್ದಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಸಾರ್ವಜನಿಕರು ಮತ್ತು ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಕೊಟ್ಟಿರ್ತಾರೆ ನಿಮಗೆ ಶುರು ಮಾಡೋರು ಮನ್ಯಾಗ ವಾಸಿ ಹೇಳ್ಬಾರ್ದು ಅಂತೇಳಿ ಅವ್ರು ಈಗ ನಮ್ಮ ಮೈನಿ ಬಂದಾಗ ಗುರ್ತದೆ 2 ಕಾಲ ಅಲ್ಲ ಎಷ್ಟು ರಾತ್ರಿ ಕೆಮ್ತಾರ ಅವರು ಕೆಮ್ಮಿದ ಆವಾಜ್ ಕರ ಸ್ಮೆಲ್ಲಿಗೆ ನಿಮ್ಗೂ ಕೆಮ್ಮಿಲ್ ಬಿಡು ಅದೆಲ್ಲ ಕೆಮ್ಮಿಲ್ ಇವತ್ತು ಅವರು ಕೊಡ್ತಾರೆ ಮಾಮ ಅವರು ಕೆಂಬಾರ್ದು ಅನ್ನೋಂಗ ಮತ್ತೆ ಈಗ ಬಾತ್ರೂಮ್ ಕಿಲಿ ಇದ್ದಿದ್ದ ಹೋದಾರ ಕಿಟಕಿ ಲಾಕ್ ಏನ್ ಮಾಡ್ತೀವಿ ಗುರ್ತಿದ್ದವ್ರ ಮಾಡೋರು ಅಲ್ಲ ನಿಜ ನೀ ಅಲ್ಲೇ ಕಿಟಕಿ ಸಪ್ಪ ಕೇಳಿಸಿಲ್ಲ ನಿನ್ಗೆ ಆವಾಜ್ ಬೆಡ್ರೂಮ್ದಾಗ ಮಕ್ಕೊಂಡಿರ್ತಾರ ಲಕ್ಷ್ಮಿ ಇಲ್ಲ ಅಯ್ಯೋ